ಎತ್ತುವ ದೇವರು, ನಮ್ಮ ದಾಸರಿಂದ ಮೇಲಕ್ಕೆತ್ತಿದ ದೇವರಿಗೆ, ಪ್ರೀತಿಯಿಂದ ತುಂಬುವಂತೆ ಮಾಡಿದ ದೇವರಿಗೆ ಪೂರ್ಣ ಹೃದಯದಿಂದ ಮಾಡೋಣ.
ಹಲ್ಲೆಲೂಯ. ಎಲ್ಲರೂ ಕುಳಿತುಕೊಳ್ಳೋಣ. ದೇವರು ಎಷ್ಟು ಒಳ್ಳೆಯವನಾಗಿದ್ದಾನಲ್ವಾ. ಆಮೆನ್. ಹಲ್ಲೆಲೂಯ. ಬೈಬಲ್ ಹೇಳ್ತದೆ, ಸಂಜೆಯಲ್ಲಿ ದುಃಖ ಎಂಬುದು ಬಂದಿಳಿದ್ರು ಮುಂಜಾನೆಯಲ್ಲಿ. ಹಲ್ಲೆಲೂಯ. ಸೂರ್ಯ ಬಂದ ಮೇಲೆ ಮಂಜಿ ಕೆಲಸ ಇಲ್ಲ. ಆಮೇಲೆ ಹಲ್ಲೆಲೂಯ. ಯೇಸು ಕ್ರಿಸ್ತನು ಬಂದ ಮೇಲೆ ಶಾಪಗಳಿಗೆ ರೋಗಗಳಿಗೆ ಜಾಗ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ನಮಗೋಸ್ಕರ ಬಲಿಯಾಗಿ ನಮಗೆ 2ರಷ್ಟು ಆಶೀರ್ವಾದ ನೀಡಿದ್ದಾರೆ. ಅಬ್ರಾಹ್ಮನಿಗೆ ಲಭಿಸಬೇಕಂತ ಆಶೀರ್ವಾದ ವಾಗ್ದಾನಗಳು ಅವರ ಮಕ್ಕಳಾದ ನಮಗೆ ಒಂದು ತಪ್ಪಿ ಹೋಗಲ್ಲ. ಆಮೇನ್. ಎಷ್ಟು ಜನ ನಂಬ್ತೀರ ಮುಂಜಾನೆ ಸಮಯದಲ್ಲಿ? ಆಮೇನ್. ಮತ್ತೊಂದು ಹಾಡನ್ನು ಹಾಡಿದ್ದೇವೆ, ನಾವನ್ನು ಮಹಿಮೆ ಪಡಿಸೋಣ. ಒಳ್ಳೆಯ ಪರಲೋಕ ತಂದೆ, ನನ್ನನ್ನು ಸೃಷ್ಟಿಸಿದೆ ರಮ್ಯವಾಗಿ ಎಂಬುದಾಗಿ ಹಾಡನ್ನು ಹಾಡುತ್ತಾ ದೇವರು ನಾಮನ್ನು ಮಹಿಮೆ ಪಡಿಸೋಣ. ಆತನು ಒಳ್ಳೆಯದಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ದೇವರಾಗಿದೆ. ಆತನು ನಿತ್ಯವಾಗಿ ನಮ್ಮನ್ನು ತನ್ನ ಪರಿಶುದ್ಧತೆಯಲ್ಲಿ ನಡೆಸುವಂತ ದೇವರಾಗಿದೆ. ಆತನ ರೂಪದಲ್ಲಿ, ಆತನ ಇಮೇಜ್ನಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರಾಗಿದೆ. ದೇವರು ಯಾರೆಂದು
ಬೇಕು ದೇವಾ, ನನಗೊಂದು ಬಯಕೆ ಅದು ನಿನ್ನ ಸೇವೆ, ಬೇರೇನು ಬೇಡೆನು ನಾ. ಹಾಲೆಲೂಯಾ 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 ಒಳ್ಳೆಯ ಪರಲೋಕ ತಂದೆ, ನನ್ನ ಸೃಷ್ಟಿಸಿದೆ ರಮ್ಯವಾಗಿ. ಒಳ್ಳೆಯ ಪರಲೋಕ ತಂದೆ, ನನ್ನ ಸೃಷ್ಟಿಸಿದೆ ರಮ್ಯವಾಗಿ. ಹಾಡುವೆನು ಕುಣಿದಾಡುವೆನು ನನ್ನ ಸೃಷ್ಟಿಕರ್ತನ ಮಹಿಮೆಗಾಗಿ. ಹಾಡುವೆನು ಕುಣಿದಾಡುವೆನು ನನ್ನ ಸೃಷ್ಟಿಕರ್ತನ ಮಹಿಮೆಗಾಗಿ. ಹಾಲೆಲೂಯಾ 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 ಒಂದು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನ ಘನಪಡಿಸೋಣ. ಪ್ರಿಯರೇ, ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವೂ ಇರುವಂತ ದೇವರಾಗಿದ್ದಾನೆ. ಯಾಕಂದ್ರೆ ದೇವರು ನಮ್ಮ ಸಂಗಡ ಯಾಕಿದ್ದಾನೆ ಎಂಬುದಾಗಿ ಹೇಳುವುದಾದರೆ, ನಾವು ಆತನ ಮಕ್ಕಳಾಗಿದ್ದೇವೆ. ತಂದೆಯು ಮಕ್ಕಳನ್ನು ಪ್ರೀತಿಸುವ ಹಾಗೆ ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಯಾಕಂದ್ರೆ ನಾವು ಇನ್ನು ಮನುಷ್ಯ ಮಾತ್ರದವರಲ್ಲ, ನಾವು ನೀತಿವಂತರು, ನಾವು ಪಾಪಿಗಳಲ್ಲ, ನಾವು ದೇವರ ಮಕ್ಕಳು, ನಾವು ಪರಿಶುದ್ಧರು, ನಾವು ನೀತಿವಂತರು, ನಾವು ಆತನ ರಾಜ್ಯದವರಾಗಿದ್ದೇವೆ. ನಾವು ಈ ಲೋಕದ ರಾಜ್ಯದವರಲ್ಲ. ಯಾಕಂದ್ರೆ ಈ ಭೂಮಿಯ ನಮಗಾಗಿ ಕೊಟ್ಟಿದೆ, ಆದ್ರೆ ಈ ಭೂಮಿಯ ಮೇಲೆ ನಾವು ಅಧಿಕಾರ ಚಲಾಯಿಸಬೇಕು. ಈ ಭೂಮಿ ನಮ್ಮದಲ್ಲ, ಆದ್ರೆ ಪರಲೋಕ ನಮ್ಮದು. ಹಾಲೆಲೂಯ 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 ಹಾಲೆಲೂಯ. ಓ ಸರ್ವಶಕ್ತನಾದ ದೇವರೇ, ನಿಮಗೆ ಮಹಿಮೆ ಉಂಟಾಗಲಿ. ಎಲ್ಲರೂ ಕೂಡ ಒಂದು ನಿಮಿಷ ಬಾಯಿಗಳು ತೆರೆದು ಆತನು ಮಾಡಿದ ಎಲ್ಲ ಘನತೆಗಳನ್ನು ನಾವು ದೇವರ ಸಮ್ಮುಖದಲ್ಲಿ ನಾವು ಸಮರ್ಪಿಸೋಣ. ಯಾಕಂದ್ರೆ ಆತನು ಆತ್ಮ ಸ್ವರೂಪನಾಗಿದ್ದಾನೆ. ನಾವು ಆತ್ಮದವರಾಗಿದ್ದೇವೆ. ನಾವು ಮಾಂಸ ಕಣ್ಣುಗಳಿಂದ ದೇವರನ್ನ ಮಹಿಮೆ ಪಡಿಸೋದಲ್ಲ, ನಾವು ಬಾಯಿ ಮಾತಿನಿಂದ ದೇವರನ್ನ ಮಹಿಮೆ ಪಡಿಸಬಾರ್ದು. ಯಾಕಂದ್ರೆ ನಾವು ಪೂರ್ಣ ಮನಸ್ಸಿನಿಂದ ದೇವರಿಗೆ ಮಹಿಮೆ ಪಡಿಸಬೇಕು. ಯಾಕಂದ್ರೆ ನಾವು ಇನ್ನೂ ಈ ಲೋಕದಲ್ಲಿ ಇರುವುದಾದರೆ ನಾವು ಮಾಂಸಿಕರಾಗಿಯೇ ಇರ್ತೇವೆ. ಆದ್ರೆ ನಾವು ಆತ್ಮದಲ್ಲಿ ಆತ್ಮಿಕರವರಾಗಿರುವಾಗ ನಾವು ಪರಲೋಕದ ಒಂದು ಕಾರ್ಯಗಳನ್ನು ನಾವು ನಡೆಸಬೇಕು. ಯಾಕಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಆತನು ಕೂಡ ಆತ್ಮ ಸ್ವರೂಪನಾಗಿದ್ದಾನೆ. ನಮ್ಮ ಆತ್ಮದಲ್ಲಿರುವಂತ ದೇವರನ್ನು ನಾವು ಪೂರ್ಣ ಮನಸ್ಸಿಂದ ನಾವು ಘನತೆ ಸಲ್ಲಿಸೋಣ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಸರ್ವಶಕ್ತನಾದ ದೇವರೇ, ನಿಮಗೆ ಮಹಿಮೆ ಉಂಟಾಗಲಿ. ನೀವೆಷ್ಟು ಒಳ್ಳೆಯ ದೇವರು, ನೀವೆಷ್ಟು ಒಳ್ಳೆಯ ಕರ್ತನು. ಓ ನಮಗಾಗಿ ಕರ್ತನೆ, ನಮ್ಮ ಪಾಪಗಳು ಕಡು ಕೆಂಪಗಾಗಿದ್ದರು ದೇವರೇ, ನೀವು ಹಿಮದಷ್ಟು ಬೆಳ್ಳಗಾಗಿ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ಬೆಳ್ಳಗಾಗಿ ದೇವರೇ ನೀವು ನಮ್ಮನ್ನು ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ 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 ಹಾಲೆಲೂಯ. ಪಾಪಿಯಾದ ನಮ್ಮನ್ನು ಹುಡುಕಿಕೊಂಡು ಬಂದು ರಕ್ಷಣೆ ಕೊಟ್ಟಂತ ದೇವರಿಗೆ, ಅನೀತಿವಂತರಾಗಿ ನಡೆಯುತ್ತಿದ್ದ ನಮ್ಮನ್ನು ನೀತಿವಂತರಾಗಿ ಮಾಡಿದ ದೇವರು, ಕಾಣುವುದನ್ನು ನಂಬುತ್ತಿರುವಂತ ನಮ್ಮನ್ನು ಕಾಣದೇ ಇರುವ ದೇವರನ್ನು ನಂಬುವಂತೆ ಮಾಡಿದ ಕರ್ತನು. ತಿಮ್ಮನಿಗೆ ದೇವರೇ ಹೇಳ್ತಾನೆ, ತೋಮನೇ, ನೀನು ಕಾಣುವುದನ್ನು ನೋಡಿ ನಂಬ್ತಾ ಇದೀಯ, ಕಾಣದೆ ಇರೋದನ್ನು ನೋಡಿ ನಂಬೋರು ಧನ್ಯರು ಎಂಬುದಾಗಿ ನಾವು
ಪಾಪಿಯಾದ ನನ್ನನು ಹುಡುಕಿ ಬಂದು ರಕ್ಷಿಸಿದ ಯೇಸುವೇ, ನಿಮಗೆ ಸಾವಿರಾರು ಸ್ತೋತ್ರಗಳು. ಎಷ್ಟೊಂದು ಉಪಕಾರ ನೀನು ಮಾಡಿರುವೆ, ಯಾವುದನ್ನು ಸ್ಮರಿಸಲಿ, ಹೇಗೆಂದು ನಾ ಸ್ತುತಿಸಲಿ, ಏನೆಂದು ನಾ ಸ್ತುತಿಸಲಿ. ಪ್ರಿಯ ನನ್ನ ಪ್ರಿಯ ನನ್ನ ಪ್ರಿಯ ಯೇಸುವೇ, ನೀನೆಷ್ಟು ಸುಂದರ, ನೀನೆಷ್ಟು ಮನೋಹರ, ನೀನೆಷ್ಟು ಒಳ್ಳೆವ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ನನಗೆ ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೆ, ಎಲುಬಿಗೆ ಸಾರವಾಯಿತು, ಹೊಗಳಿಕೊಳ್ಳಲು ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯು. ನೀ ನನ್ನ ಬಾಳಿನ ಭಾಗ್ಯವು, ನನಗೆ ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೆ, ಎಲುಬಿಗೆ ಸಾರವಾಯಿತು, ಹೊಗಳಿಕೊಳ್ಳಲು ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯು. ನೀ ನನ್ನ ಬಾಳಿನ ಭಾಗ್ಯವು, ನೀ ನನ್ನ ಬಾಳಿನ ಭಾಗ್ಯವು. ಪ್ರಿಯ ನನ್ನ ಪ್ರಿಯ ನನ್ನ ಪ್ರಿಯ ಯೇಸುವೇ, ನೀನೆಷ್ಟು ಸುಂದರ, ನೀನೆಷ್ಟು ಮನೋಹರ, ನೀನೆಷ್ಟು ಒಳ್ಳೆವ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ಕಷ್ಟ ಸಂಕಟದಲ್ಲಿ ಕರ್ತನಿಗೆ ಕೂಗಲು ಹತ್ತಿರವಾದನು, ಜೀವಕ್ಕೆ ಜೀವವಾದನು, ಪ್ರಸನ್ನ ಮುಖದಿಂದ ನನ್ನನ್ನು ನೋಡಿದ ಎನಿಯ ಹರುಷದ ಹೊನಲಾದನು, ನನ್ನನ್ನು ನೋಡಿದನು, ನನ್ನ ನೋವನ್ನು ಮರೆತು
ಪ್ರೀತಿಸಿತು ಹೃದಯ. ನಾ ಬಯಸಿದ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಸ್ನೇಹಿತರಲ್ಲಿ ನಾ ಹುಡುಕಿ ಹೋದರು ನಿನ್ನಂತ ಪ್ರೀತಿಯು ಎಲ್ಲಿಯೂ ಸಿಗಲಿಲ್ಲ. ಬಂಧುಗಳಲ್ಲಿ ನಾ ಹುಡುಕಿ ಹೋದರು ನಿನ್ನಂತ ಪ್ರೀತಿಯು ಎಲ್ಲಿಯೂ ಸಿಗಲಿಲ್ಲ. ಏಸಯ್ಯ ನೀ ಒಳ್ಳೆ ಏಸಯ್ಯ, ನಿನ್ನ ಹಾಗೆ ಪ್ರೀತಿಸುವವರು ಯಾರಿಲ್ಲಯ್ಯ. ಏಸಯ್ಯ ನೀ ಒಳ್ಳೆ ಏಸಯ್ಯ, ನನ್ನ ನಿರೀಕ್ಷೆ ನಂಬಿಕೆಯು ನೀನಯ್ಯ. ಏಸಯ್ಯ ಈ ಸುಖವು ನನ್ನೇಸಯ್ಯ, ಈ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. ಏಸಯ್ಯ ಎದುರು ಬಾ ಏಸಯ್ಯ ಬಾರಪ್ಪ. ಏಸಯ್ಯ ನಾ ಬಂದೆ ಏಸಯ್ಯ, ನೀಕು ತೋಡು ಎರೆಯವರು ಬೇರಯ್ಯ. ಏಸಯ್ಯ ನಾ ಬಂದೆ ಏಸಯ್ಯ, ನೀಕು ತೋಡು ಎವರು ನಾಕು ಬೇರಯ್ಯ. ಏಸಯ್ಯ ನಾ ಸುಖಮು, ನಾ ಏಸಯ್ಯ ನಾ ಸುಖಮು, ನೀಕು ತೋಡು ಬೇರೆಯವರು ಬೇರೆಯ. ನೀನು ಉಂಟಾದ ಬೇರೆಯವರು ಬೇರೆಯ. ಏಸಯ್ಯ ನೀ ಒಳ್ಳೆ ಏಸಯ್ಯ, ನಿನ್ನ ಹಾಗೆ ಪ್ರೀತಿಸುವವರು ಯಾರಿಲ್ಲಯ್ಯ. ಏಸಯ್ಯ ನೀ ಒಳ್ಳೆ ಏಸಯ್ಯ, ನಿನ್ನ ಹಾಗೆ ಪ್ರೀತಿಸುವವರು ಯಾರಿಲ್ಲಯ್ಯ. ಹೌದು ಕರ್ತನೇ, ಈ ಲೋಕದಲ್ಲಿ ಎಲ್ಲವನ್ನು ಸುತ್ತಾಡಿ ಬಂದಿರಿ ಸ್ವಾಮಿ. ಸ್ನೇಹಿತರ ಬಂಧುಗಳನ್ನು, ಅಣ್ಣಂದಿರು ತಮ್ಮಂದಿರು, ರಕ್ತ ಸಂಬಂಧಗಳನ್ನು ಎಲ್ಲ ನೋಡಿರಿ ಸ್ವಾಮಿ. ಈಗ ಹಾಗೆ ಪ್ರೀತಿಸೋರು ಯಾರಿಲ್ಲ ಸ್ವಾಮಿ. ನೀನು ನಮಗಾಗಿ ಸ್ವಾಮಿ ಪ್ರಾಣ ಕೊಟ್ಟು ರಕ್ಷಿಸಿದ ನಿನ್ನ ಪ್ರೀತಿ ಸ್ವಾಮಿ. ನೀನು ನಿನ್ನ ಪ್ರಾಣವನ್ನು ಕೊಟ್ಟು ನಮಗೆ ಪ್ರೀತಿ ಮಾಡಿದೆ ಸ್ವಾಮಿ. ನನಗೋಸ್ಕರ ಎಲ್ಲವನ್ನು ಮಾಡಿದೆ ಸ್ವಾಮಿ. ಆದಿಯಿಂದಲೂ ಸ್ವಾಮಿ ದೇವರೇ ಈಗಿನವರೆಗೂ ತಾಯಿಯ ಗರ್ಭದಿಂದ ಕೇವಲ ಅಣುವಾಗಿ ಮೃಗಾದಿಂದ ಈಗಿನವರೆಗೂ ನನ್ನನ್ನು ಪೋಷಿಸಿದೆಯಾ ಸ್ವಾಮಿ, ಸಂರಕ್ಷಿಸಿದೆಯಾ ಸ್ವಾಮಿ. ಒಳ್ಳೆ ಪೋಷಣೆ ಕೊಟ್ಟಿದೆಯಾ ಸ್ವಾಮಿ, ಒಳ್ಳೆ ಆರೋಗ್ಯ ಕೊಟ್ಟಿದೆಯಾ ಸ್ವಾಮಿ, ಸಮಾಧಾನ ಕೊಟ್ಟಿದೆಯಾ ಸ್ವಾಮಿ, ಸಂತೋಷ ಕೊಟ್ಟಿದೆಯಾ ಸ್ವಾಮಿ, ಒಳ್ಳೆ ಕುಟುಂಬ ಕೊಟ್ಟಿದೆಯಾ ಸ್ವಾಮಿ, ಒಳ್ಳೆ ಭವಿಷ್ಯ ಕೊಟ್ಟಿದೆಯಾ ಸ್ವಾಮಿ. ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನೀನು ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ನನ್ನನ್ನು ತಿರಸ್ಕರಿಸಬಹುದು ಸ್ವಾಮಿ. ಇವನು ಕೆಟ್ಟವನು, ಇವನು ಕೆಲ್ಸಕ್ಕೆ ಬಾರ್ದವನು, ಈ ಯೋಗ್ಯತೆ ಇಲ್ಲ ಎಂಬುದಾಗಿ ಎಲ್ಲರೂ ನನಗೆ ಅನ್ಬಹುದು ಸ್ವಾಮಿ. ಆದ್ರೆ ನೀನೊಬ್ಬನೇ ಸ್ವಾಮಿ. ಇವನು ನನ್ನ ಪ್ರಿಯನು, ಮಾನ್ಯನಾಗಿದ್ದಾನೆಂಬುದಾಗಿ ನೀನೊಬ್ಬನೇ ಹೇಳುವನು ಸ್ವಾಮಿ. ನೀನೊಬ್ಬನೇ ನನ್ನ ಪ್ರೀತಿ ಮಾಡೋನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಎಲ್ಲರ ಪ್ರೀತಿ ತಣ್ಣಗಾಗಿ ಹೋದ್ರು ಸ್ವಾಮಿ. ಎಲ್ಲರೂ ನಮ್ಮನ್ನು ತಿರಸ್ಕಾರ ಮಾಡಿದ್ರು ಸ್ವಾಮಿ. ನೀನು ಇವತ್ತಿನವರೆಗೂ ನನ್ನ ತಿರಸ್ಕಾರ ಮಾಡಿಲ್ಲ ಸ್ವಾಮಿ. ನಾನು ಎಷ್ಟೇ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ್ರು ಸ್ವಾಮಿ, ನನ್ನ ತಪ್ಪುಗಳನ್ನು ದೇವರೇ ಪುನಃ ತೆಗೆದು ದೇವರೇ ಅದನ್ನು ನೆನಪು ಮಾಡಿಕೊಳ್ಳದೆ ಸ್ವಾಮಿ ಪೂರ್ವಕ್ಕೂ ಪಶ್ಚಿಮಕ್ಕೂ ಬಿಸಾಕಿದೆಯಾ ಸ್ವಾಮಿ. ಸಮುದ್ರದ ಆಳದಲ್ಲಿ ಒದಗಿ ಇಟ್ಟಿದೆಯಾ ಸ್ವಾಮಿ. ದೇವರೇ, ನಿನ್ನ ಪ್ರೀತಿ ಆಕಾಶಕ್ಕಿಂತಲೂ
ಉನ್ನತವಾದದ್ದು ಸ್ವಾಮಿ. ಆಕಾಶಕ್ಕೆ ನಿಲುಕುವಂಥದ್ದು ನಿನ್ನ ಪ್ರೀತಿಯಾಗಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸಲಿ. ಈ ಸುಂದರವಾದ ಸಮಯ ನಿಮ್ಮ ಕರಗಳು ಒಪ್ಪಿಸ್ತೇವೆ. ಈಗಿನವರೆಗೂ ಸಹಾಯ ಮಾಡಿದ ಕರ್ತ ನೀನಾಗಿರೋದಕ್ಕಾಗಿ ಮುಂದೆ ಸಹಾಯ ಮಾಡಿ ನಡೆಸಬೇಕಾಗಿ ಎಲ್ಲ ಸ್ತುತಿಗನ್ನ ಮಾನ ಮಹಿಮೆ ನಿಮಗೆ ಕೊಡ್ತೇವೆ. ನಮ್ಮ ರಕ್ಷಕ ನೋಡಿ ಆದಂತ ಯೇಸುವಿನ ಉನ್ನತ ನಾಮದಲ್ಲಿ ಪ್ರಾರ್ಥಿಸುವೆ ನಮ್ಮ ತಂದೆ. ಆಮೇಲೆ